ಯವ್ವ ನಿದ್ದೆ ಬರಕುಂತು. ಊಟ ಮಾಡಿ ಸ್ವಲ್ಪ ದಡ್ಡರ ಆಗ್ಬೇಕು ಮತ್ತೆ. ಬಟ್ಟೆ ಒಗೆದಿದ್ದಾತು. ಅಯ್ಯೋ ಅಯ್ಯೋ, ಇದು ಸೋಪ್ ಖಾಲಿಗೆ ಐತೆ ನೋಡು. ನನ್ನ ಮಗನಿಗೆ ತರ ಕೇಳ್ಬೇಕು. ಸಾಯಂಕಾಲ ಬರ್ತಾ, ಹೆಂಗಿದ್ರೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ, ಸಾಯಂಕಾಲ ಬರ್ತಾ ತರ ಕೇಳ್ಬೇಕು. ಇದ್ದಿದ್ದು ಸೋಪಾಗೆ ತೊಳೆದು ಬಂದೆ ಬಟ್ಟೆನ. ಯಾವ ಬಟ್ಟೆ ತೊಳೆದು ಕೈ ನೋವು ಬರಕುಂತು. ಮತ್ತೇನು ಮಾಡೋದು? ಅಲ್ಲ ನಾನು ನೋಡು, ಮುಂಚೆ ಎಲ್ಲ ಕೆಲಸ ನಾನೇ ಮಾಡ್ತಿದ್ದೆ. ಅವಾಗ ಏನು ಅನ್ನಿಸ್ತಿರ್ಲಿಲ್ಲ. ಈಗ ಸಸಿ ಬಂದಾಳೆ, ಅಡುಗೆ ಮಾಡ್ತಾಳೆ, ಪಾತ್ರೆ ತೊಳಿತಾಳೆ, ಎಲ್ಲ ಮಾಡ್ತಾಳೆ, ಕೆಲಸ ಕಸ ಗುಡ್ಸೋದೆಲ್ಲ ಹೊಡ್ಸೋದೆಲ್ಲ ಮಾಡ್ತಾಳೆ. ಆದ್ರೆ ನನಗೆ ಮಾಡಕ್ಕೆ ಸೋಂಬೇರಿತನ. ಹಂಗೆ ಅದು ಸೋಂಬೇರಿತನ, ಚೂರು ಸೋಂಬೇರಿತನ ಬಂತಂದ್ರೆ ಮುಗೀತು ಪಾಪ. ಮತ್ತು ನಾನು ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ವಾತ್ಯಾಗಿ ಆಕಿನೇ ಎಲ್ಲ ಆಕಿ ಮೇಲೆ ಎಲ್ಲ ಬಿಟ್ಟರೆ ಹೆಂಗೆ ನಡೀತದೆ? ಸೊಸೆ ಬಂದಿರೋದಕ್ಕೆ ಕೆಲಸ ಎಲ್ಲ ಹಗೂರಾತು ನನಗೆ. ಹಂಗಂತ ಏನು ಪಾಪ ಅವು ಕೆಲಸ ಮಾಡೋಕ್ಕೆ ಬಂದಿರ್ತಾವಂತ ಏನಲ್ಲ ಬಿಡು. ಏನೋ ನಮಗೂ ಸಹಾಯ ಆಗ್ತಾವೆ. ನನಗೆ ಒಂದು ಹೆಣ್ಮಗುನಾರ ಹುಟ್ಟಿಲ್ಲ, ಏನು ಮಾಡೋದು? ಅದಾದ್ರೆ ಇದ್ದಿದ್ರೆ ಅವ ನಾನು ಮಾಡ್ತೀನಿ ತಾಳು ಅಂತೇಳಿ ಬರ್ತಿತ್ತ ಏನೆಲ್ಲ ಕೆಲಸಕ್ಕೆ ನಾನು ಮಾಡ್ಬೇಕಾದ್ರೆ. ಒಂದೇ ಒಂದು ಗಂಡು ಮಗನ ಹಡ್ಕೊಂಡು ಕೂತ್ಕೊಂಡೆ. ಹೆಣ್ಮಕ್ಳಿಲ್ಲ ಏನಿಲ್ಲ. ಆದರೆ ಹೆಣ್ಮಕ್ಳು ಮನೆಗಿದ್ರೆ ಚಂದ. ನನ್ನ ಸೊಸೆ ಬಂದು ಮನೆ ತುಂಬ ಅಡ್ಡಾಡೋದು, ಚುರುಕ ಕೆಲಸ ಮಾಡೋದು ನೋಡಿದ್ರೆ ಖುಷಿ ಆಕತ್ತ ಒಂಥರ. ಅಯ್ಯೋ ಇದೇನಿದು ಬಾಕ್ಸ್ ಇಲ್ಲ ಐತಲ್ಲ, ಇದು ಸುಮಕ್ಕ ಕೊಟ್ಟಿದ್ಲಲ್ಲ, ಏನೋ ಹಾಕಿ ಕೊಟ್ಟಿದ್ಲಪ್ಪ ಇದ್ರಾಗೆ. ಏನೋ ಕೊಟ್ಟಿದ್ಲು, ಇವಾಗ ನೆನ್ಪಾತ್ ನೋಡಿ. ಪಾಪ ಕಂಡಬಟ್ಟಿ ಚಿಕನ್ ಸಾರು ಕೊಟ್ಟಿದ್ಲು. ಅದೇನೋ ಅವ್ರ ಮನೆಯಾಗಿ ಜಾಸ್ತಿ ಮಾಡಿದ್ರು ಅಂತ ಹೇಳಿ. ಬಾಕ್ಸ್ ಇಲ್ಲೇ ಐತಿ, ತೊಳೆದಿಟ್ಟಿರ್ಬೇಕು. ಏನಾರು ಹಾಕ್ಕೊಡ್ಬೇಕಲ್ಲ, ಮತ್ತೆ ಹಂಗೆ ಖಾಲಿ ಏನು ಕೊಡೋಕ್ಕಾಕತಿ? ಏನು ಹಾಕ್ಕೊಡ್ಬೇಕಾತು? ತಾಳು, ಅವು ಗಾರ್ಗಿ ಮಾಡಿಟ್ಟಿದ್ದಾವಲ್ಲ, ಸುಮ್ಮನೆ ಅವನೇ ಹಾಕ್ಕೊಟ್ಬಿಡ್ತೀನಿ. ಅವೇನು ಮಸ್ತಾಗಿ ಅವು ಗಾರ್ಗಿ ತಿನ್ನೋಕ್ಕೆ. ತಿಂತಾರೆ ಅವ್ರ ಮನೆಗೆ ಎಲ್ಲರೂ. ನನ್ನ ಸೊಸಿ ಥರ ಕೇಳ್ತಾಳು, ತಂದು ಕೊಟ್ಲಂದ್ರೆ ಬಾಕ್ಸಲ್ಲಿ ಹಾಕಿಲ್ಲೇ ಇಟ್ಬಿಡ್ತೀನಿ. ಆಕೆ ಹೆಂಗಿದ್ರು ಸಾಯಂಕಾಲಕ್ಕೆ ಸಂಜೆಗೆ ಮಾತಾಡಕ್ಕೆ ಬರ್ತಾಳೆ. ಮಾತಾಡ್ಕೊತ ಕೂತ್ಕೊಂಡು ಹಂಗೆ ಕೊಟ್ಟರೆ ಇಲ್ಲ ಇಟ್ಟರೆ ನೆನ್ಪು ಕೊಡೋಕ್ಕೆ. ಮಮತಾ ಬಾಯ್ಲಿ. ಏನಿದು? ಹಾಂ ಏನು ಅಂತಿಲ್ಲಲ್ಲ. ಅಡಿಗೆ ಮನೆಗಿದ್ದಾಳ, ಇತ್ಲ ಕಡೆ ಇದ್ದಾಳ ಏನಪ್ಪ? ಮಮತಾ ಅತ್ತಿ ಬಂದೆ ಇರಿ, ಇತ್ಲ ಕಡೆ ಇದ್ದೀನಿ, ಒಂದು ನಿಮಿಷ. ಸರಿ ಸರಿ ಆಯ್ತು. ಅತ್ತಿ ಏನಾದ್ರು ಬೇಕಿತ್ತಾ? ಹೂನವ, ಇದು ಸುಮಕ್ಕ ಬಂದೆ ಚಿಕನ್ ಸಾರ ಕೊಟ್ಟಿದ್ಲಲ್ಲ, ಬಾಕ್ಸ್ ಇಲ್ಲೇ ಐತೆ ತೊಳೆದಿಟ್ಟಿರೋದು. ಅದಕ್ಕೆ ಅದರೊಳಗೆ ಸ್ವಲ್ಪ ಗಾರ್ಗಿ ಹಾಕೊಡೋಣ ಅಂತ. ಗಾರ್ಗಿ ಇದ್ವಲ್ಲ ಮನೆಗೆ, ಅದು ಸ್ವಲ್ಪ ಅಡುಗೆ ಮನೆಗೆ ಆ ಕಡೆ ಮೂಲೆಗೆ ಸ್ಟೀಲಿನ ಡಬ್ಬ ಎಲ್ಲ ಇಟ್ಟು ನೋಡು, ಅಲ್ಲಿ 3ನೇ ಡಬ್ಬದಾಗ ಐತೆ ನೋಡು ಗಾರ್ಗಿ. ಅದು ಸ್ವಲ್ಪ ತಂದು ಕೊಡವ, ಹಾಕ್ಕೊಡ್ತೀನಿ ಅವರಿಗೆ. ಇದ್ರಾಗ ಹಾಕಿಟ್ಬಿಟ್ರೆ ಸಂಜೆಗೆ ಬಂದಾಗ ನೆನ್ಪು ಕೊಡೋಕ್ಕೆ. ಅದು ಮೂಲೆಗೆ ಅದೇ ಮೇಲ್ಗಡೆ ಇಟ್ಟಿದ್ರಲ್ಲ ಗಾರ್ಗಿ ಡಬ್ಬ, ಅದ್ರೊಳಗತ್ತಿ. ಹೂನವ ಅದ್ರಾಗೆ ಇದಾವೆ ನೋಡು. ಅದು ಅತ್ತೇರೆ, ಅದು ಏನಾತವ? ಯಾಕೆ ಹಂಗೆ ಮುಖ ಮಾಡಿಯಾ? ಏನತ್ತೇಳು? ಅದು ಅತ್ತೇರೆ, ನೀವು ಮಾಡಿದ ಗಾರಿಗೆ ಹೋದ್ವಾರ ಮಾಡಿದ್ರಲ್ಲ, ಅವು ಕಂಡಪಟ್ಟಿ ಚೆನ್ನಾಗಾಗಿದ್ವು. ಇನ್ನು ನೀವು ಹಂಗೆ ಅದೇನೋ ಬಾಕ್ಸ್ ಒಳಗಿಟ್ಟರೆ ಹಾಳಾಗಲ್ಲ ಅಂತೇಳಿ ಇಟ್ಕೊಂತ ಬಂದ್ರಲ್ಲ, ಮೊನ್ನೆ ಸ್ವಲ್ಪ ನಿನ್ನೆ ಇವತ್ತು ಕೂತ್ಕೊಂಡು ನಾನೇ ತಿಂದು ಖಾಲಿ ಮಾಡಿಬಿಟ್ಟೆ. ಕಂಡಪಟ್ಟಿ ಚೆನ್ನಾಗಾಗಿತ್ತು ಅಂತೇಳಿ. ಅಷ್ಟುನಾ? ಅಲ್ಲೇವಾ, ಅದು ಕಂಡಪಟ್ಟಿ ಅರ್ಧ ಡಬ್ಬಿ ಅಷ್ಟಿತ್ತು, ಇನ್ನು ಸ್ವಲ್ಪ ಉಳಿದಿದ್ದು ಅಂತ ಅನ್ನಕೊಂತಾಳೆ. ಅಯ್ಯೋ ದೇವ್ರೆ. ಅಲ್ಲ ಅದ್ರಾಗಿನ್ನೂ ಅರ್ಧದಷ್ಟು ಇದ್ವಲ್ವಾ? ಹ್ಞೂ ಅತ್ತಿ, ಅರ್ಧದಷ್ಟು ಅಂದರೆ ಅರ್ಧದಷ್ಟೇನಲ್ಲ, ಅದು ಸ್ವಲ್ಪ ಕಮ್ಮಿನೇ ಇತ್ತು. ತುಂಬ ಕಂಡಾಬಿಟ್ಟು ಚೆನ್ನಾಗಿತ್ತು ರೀ ಅತ್ತಿ, ಅದಕ್ಕೆ ನಾನೇ ಹೊಸು ಖಾಲಿ ಮಾಡಿಬಿಟ್ಟೆ. ಇರಲಿ ಬಿಡವ, ತಿಂದಲ್ಲ ಏನೋ ಒಟ್ಟು. ನೀ ಏನಾರು ತಿನ್ನಿ, ಯಾರು ತಿಂದಲ್ಲ ಬಿಡು, ಹೋಗ್ಲಿ ಏನಾಗಲ್ಲ. ಯಾರು ತಿಂದ್ರೇನು, ಖಾಲಿ ಆದ್ವಲ್ಲ ಮುಗೀತು ಅಷ್ಟೇ. ಮತ್ತೆ ಮಾಡಿದ್ರೆ ಆತ್ ಬಿಡಿ, ಏನಾಗಲ್ಲ. ಇವಾಗ ಮತ್ತೆ ಇದು ಡಬ್ಬಕ್ಕೆ ಏನು ಹಾಕೊಡ್ಬೇಕಾಯ್ತು ನೋಡೋಣ ಅಂತಗ. ಒಳಗಿಡು ಇದು ಡಬ್ಬನ ಮತ್ತೇನಾದ್ರು ಮಾಡಿದ್ರೆ ಹಾಕೊಟ್ರೆ ಹಾಕತ್ತಲ್ಲ. ಅದಕ್ಕೆಲ್ಲ ಬೇಜಾರು ಪಡ್ಕಂತೀವಿ ಬಿಡವ. ಏನು ಅದೇನು ಕೋಳೇನು ಕುಮ್ಟಿ ಬಂಗಾರನ ತಿಂದಿದ್ದೇನು ಹೊಟ್ಟಾಗಿರ್ತದೆ ಅದೇನು ಬಿಡುವಾಗ್ಲಿ. ತಿಂದೇ ಮುಗೀತು ಅಷ್ಟೇ ಹುಡುಗಿ. ಸರಿ ರೀ ಅತ್ತಿ. ಅಲ್ಲ ರೀ ಅತ್ತಿ, ನಮ್ಮ ಅವನು ಮಾಡ್ತಿದ್ಲು ಗಾರ್ಗಿ, ಆದರೆ ನಿಮ್ಮಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ. ನೀವು ತುಂಬ ಚೆನ್ನಾಗಿ ಮಾಡ್ತೀರಿ, ಹೆಂಗೆ ಮಾಡ್ತೀರ ಅತ್ತಿ? ಅದ್ರಾಗೇನಾಯ್ತವ, ನಾನು ಎಲ್ಲರ ಥರನೂ ಮಾಡ್ತೀನಿ ಅಷ್ಟೇ. ನಿನಗೇನೋ ರುಚಿ ಹತ್ತಿರ್ಬೇಕು. ಅಲ್ಲ ನಾನು ಮಾಡ್ದಾಗ ನೀನಿರಲಿಲ್ಲ ಇಲ್ಲಲ್ಲ, ನಿಮ್ಮ ಮಗನ ಮನೆಗೆ ಹೋಗಿದ್ದಿ ಕರೆಕ್ಟ್. ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತೇಳಿ, ನೀನು ನೋಡ್ಕೊಳಂತಿ. ಸರಿ ಆಯ್ತತಿ. ಇದು ಡಬ್ಬ ಒಳಗೆ ತಗೊಂಡೋಗು. ಅಡುಗೆಗೆ ಏನು ಮಾಡಿಯಾ? ಅಡುಗೆ ಅನ್ನ ಸಾರು ರೊಟ್ಟಿ ಪಲ್ಯ ರೀ ಅತ್ತಿ. ಜೋಳಿಕಾಯಿ ಪಲ್ಯ ಮಾಡಿಬಿಟ್ಟೆ ನೋಡಿರಿ. ಸರಿ ಆಯ್ತವ. ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೊಬೇಡ. ಸ್ವಲ್ಪ ಎಲ್ಲ ಹಿಡ್ತದಾಗೆ ಮಾಡಾತ. ನಾನು ಮುಂಚೆಯಿಂದನೂ ಜಾಸ್ತಿ ಎಲ್ಲದ್ರಾಗ ಉಳಿಸ್ಕೊಂಡು ಬಂದೀನಿ. ನೀನು ಹಂಗೆ ಇರ್ಬೇಕು, ಅತ್ತಿಗೆ ತಕ್ಕಂಗೆ ಸೊಸಿ ಇರ್ಬೇಕು ನೀನು. ಮತ್ತೆ ಏನು? ಹ್ಞೂ ರೀ ಅತ್ತಿ ಆಯ್ತು. ಸರಿ ಆಯ್ತು. ಇದು ಡಬ್ಬ ಒಳಗೆ ತೊಗೊಂಡೋಗು. ಇಲ್ಲ ಇಟ್ಟಿದ್ರೆ ಇವತ್ತು ಸಂಜೆಗೆ ಬಂದರೆ ಇಲ್ಲಿ ಕೊಡವ ಖಾಲಿನ ಏನು ಬೇಡ ಅಂತ ಅಂತಾಳೆ. ಹಂಗೆಲ್ಲ ಕೊಡಬಾರ್ದು ಖಾಲಿ ಡಬ್ಬ. ನೀವು ಒಳಗೆ ತೊಗೊಂಡೋಗಿಡೋದನ್ನ. ಸರಿ ಆಯ್ತತಿ. ಸರಿ ಆಯ್ತು. ಹಿಂಗಾದ್ರೆ ನಾನು ಇಷ್ಟು ದಿನ ಉಳಿಸಿದ್ದೆಲ್ಲ ಜಿಪ್ಪಣ್ತನ ಮಾಡಿ ಒಂದು ಸಲಕ್ಕೆ ನೀರಾಗಿ ಹೋಮಾಕತ್ತಷ್ಟೇ. ಅರೆ ಯಾತನಿದ್ದು ಮಧ್ಯಾಹ್ನಕ್ಕೆ ಬಂದ್ಬಿಟ್ಟಿಯಲ್ಲ ಮಗನೇ? ಹ್ಞೂ ಅವ, ಅದು ಈಕೆ ಹೊರಗೆ ಹೋಗೋಣ ಅಂದಿದ್ದು ಸಂಜಿಕೆ, ಅದಕ್ಕೆ ಹಾಫ್ ಲೀವ್ ತೊಗೊಂಡ್ಬಂದೆ. ನಿನ್ನ ಸೊಸಿ ಅದೇನೋ ತೊಗೊಳೋದೈತಂತೆ, ಮುಖ ಕಚ್ಚೋದು ಸ್ನೋ ಪೌಡರ್ ಏನೇನೋ ತೊಗೊಳೋದೈತಂತೆ. ಅದಕ್ಕೆ ಸ್ವಲ್ಪ ಬೇಗ ದೌಡ್ ಬರ್ರಿ, ಹೋಗಿ ಬರೋಣ ಅಂತ ಹೇಳಿದ್ಲು. ಅದಕ್ಕೆ ಹಾಫ್ ಲೀವ್ ತೊಗೊಂಡು ಬಂದೆ. ಸರಿ ಆಯ್ತು. ಎಷ್ಟೊತ್ತಿಗೆ ಹೋಗ್ಬೇಕು? ಇವಾಗ ಊಟ ಮುಗಿಸಿ ಸಂಜೆಗೆ ಒಂದು 4 ಗಂಟೆಗೆ ಹೋಗಿ ಬರ್ತೀವವ. ಸರಿ ಆಯ್ತು, ಹೋಗಿ ಬರಂತ್ರಿ.
ಇದೇನಿದು ಕಂಡಾಬಟ್ಟಿ ಏನೋ ಚಿಪ್ಸ್ ಪ್ಯಾಕೆಟು ಅದೇನೋ ಐತಿ ಬಿಸ್ಕತ್ತು ಏನೇನೋ ಭಾರಿ ಐತಲ್ಲ ಅದು ಇಂಥ ದೊಡ್ಡ ಬ್ಯಾಗಾಗೆ ಅಲ್ಲೋಪ ಇಷ್ಟೊಂದು ಯಾಕೆ ತರಕ್ಕೆ ಹೋದಿ ಏನು ನಮ್ದ ಬೇರೆಯವ್ರದಾ ಬೇರೆದು ಯಾಕವ ನಾವು ಇಟ್ಕೊಂಬರ್ಲಿ ನಮ್ಮನಿಗೆ ಅದು ನನ್ನ ಹೆಂಡತಿ ಫೋನ್ ಮಾಡಿದ್ಲು ಏನೋ ತಿನ್ನಂಗಾಗೈತಿ ಯಾಕೋ ಒಂಥರ ಏನಾದ್ರು ತಿನ್ಬೇಕು ಅನಿಸ್ತಿರ್ತೈತೆ ಯಾವಾಗಲೂ ಅದಕ್ಕೆ ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ತೊಗೊಂಬರ್ರಿ ಅಂತ ಹೇಳಿದ್ಲ ಅದಕ್ಕೆ ಚಿಪ್ಸು ಕೇಕು ಆಮೇಲೆ ಬಿಸ್ಕತ್ತು ರಸ್ಕು ಇನ್ನು ಏನೇನೋ ತಂದಿಲ್ಲ ಕೇಕು ಏನೇನೋ ಇರ್ತಾವಪ್ಪ ಒಳಗೆ ಅಲ್ಲ ಇಷ್ಟು ಆಕೆ ತಿನ್ನಕ್ ತರಿಸ್ಕೊಂಡಳ ಅಲ್ಲೋಪ ಇಷ್ಟೊಂದು ಕಂಡಾಬಟ್ಟಿ ಏನ ಇಡೀ ಅಂಗಡಿಯಾಗಿರೋದೆಲ್ಲ ಹೊತ್ಕೊಂಬಂದಿಯಾ ಹಂಗೆ ಅಯ್ಯೋ 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 ನೀವು ಮನೆ ಉದ್ಧಾರ ಮಾಡ್ದಂಗೆ ಬಿಡಿ ಇಷ್ಟೊಂದು ತಿಂದ್ರೆ ಏನೋ ಆಸೆ ಪಟ್ಟು ಕೇಳಲ್ಲವ ಮತ್ತಿಲ್ಲ ಅಂತ ಹೆಂಗೆ ಗಂಡ ಆಗಿ ಅದಕ್ಕೆ ತೊಗೊಂಬಂದೆ ಏ ಹಲ್ಕಟ್ ಬಾಡ್ಯಾ ಕೇಳಲಿಲ್ಲ ಅಂತ ಯಾರಂದರು ಹೆಂಡ್ತಿನ ತಂದು ಕೊಡ್ಬೇಕು ಹಂಗಂತ ತಿಂಗಳ ಪೂರ್ತಿ ಆಗದನ್ನ ಇವಾಗೆ ತಂದಿಡದ ಏಯ್ಯ ಇಲ್ಲ ಶಟ್ರಂಡಾಗೆ ಬೆಳಗ್ಗೆ ಏನಾರು ತರಕೋದಾಗ ತರಕ್ ಬರಲ್ಲ ಒಂದೇ ಚಿಪ್ಸ್ ಅದ ಇದು ಅಲ್ಲ ಈಕಿ ಬಾಯ್ ಆಡ್ಸಕ್ ಮನೆಗೆ ಏನು ಇರೋದಿಲ್ಲ ಏನು ಕಾಳು ಕಡಿ ಅವೆಂತಾವೇನಾದ್ರು ತಿನ್ಬೇಕು ಇವೆಲ್ಲ ಯಾಕೆ ಕಾಳು ಅಂತ ಹೇಳ್ಬೇಕು ಅಲ್ಲಲ್ಲ ಊರಾಗೆಲ್ಲ ಅಂತ ಅಷ್ಟೈತಲ್ಲೋ ಅಷ್ಟಕ್ಕೊಂದು ಈಗ ಒಬ್ಬಕ್ಕೆ ನಮ್ಮ ಮನೆಗೆ ನಾ ಯಾರು ತಿನ್ನಲ್ಲ ಬಿಡು ನೀನಂತೂ ತಿನ್ನಲ್ಲ ನಿನಗಂತೂ ಅಭ್ಯಾಸ ಮಾಡ್ಸಿಲ್ಲ ನಾವು ಇವೆಲ್ಲ ತಿನ್ಸಿ ಅಲ್ಲ ಆಕೆ ಒಬ್ಬಕ್ಕೆ ಇಷ್ಟೊಂದೆಲ್ಲ ತಿಂತಾಳ ಅಯ್ಯ ಪಾಪ ಏನು ತಿನ್ನಕ್ಕೆ ಕೇಳಲ್ಲ ತಂದು ಕೊಟ್ಟಾನ್ ಬಿಡು ಅದಕ್ಕೆ ಯಾಕೆ ಒಳ್ಳೆ ಒದರುತ್ತೀಯಲ್ಲ ಇನ್ನೂ ಹೊಸ್ತಾ ಮದುವೆ ಆಗ್ಯಾವು ಹೆಂಗೆ ಮಾತಾಡ್ತೀನೋ ನೀನಂತೂ ಎಂಟು ಖರ್ಚು ಮಾಡಿದ್ರೆ ಇನ್ನಾರು ಖರ್ಚು ಮಾಡ್ಬೇಕವ ಬಂದ್ರ ನೀವೊಬ್ರು ಮಗನ ವಹಿಸ್ಕೊಂಡು ಚೆನ್ನಾಗಾತು ಇಷ್ಟು ದಿನ ಬರೀ ಮಗನ ವಹಿಸ್ಕೊಂತಿದ್ರಿ ಇವಾಗ ಸೊಸಿ ಮಗನ ಇಬ್ರು ವಹಿಸ್ಕೊಳಕ್ ಸ್ಟಾರ್ಟ್ ಮಾಡ್ರಿ ಅಲ್ಲ ಒಬ್ರಿಗಾರ ಉಳಿಸ್ಬೇಕು ಮಾಡ್ಬೇಕು ಅನ್ನೋದು ಏನಾದ್ರು ಚೂರಾರ ತಲೆಗೈತಾ ಅಲ್ಲ ರೀ ಕಂಡಾಬಿಟ್ಟು ಇಷ್ಟೊಕ್ಕಂತಂದ್ರೆ ಮನೆಗೆ ಏನು ರೇಷನ್ಗಿಂತ ಜಾಸ್ತಿ ಆತಲ್ಲ ಇದು ಮನೆಗೆ ಒಂದು ತಿಂಗಳು ರೇಷನ್ ಬರ್ತಿತ್ತು ಇಷ್ಟು ದುಡ್ಡಾಗೆ ಶೀ ಹೋಗ್ಲಿ ಬಿಡು ಏನೋ ಇನ್ನು ಸಣ್ಣ ಹುಡುಗಿ ಏನೋ ತಿನ್ಬೇಕು ಅಂತ ಆಸೆ ಪಟ್ಟೈತಿ ತರ್ಸ್ಕೊಂಡಾಳೆ ನಿನಗೇನೇವ ನಿನಗೂ ಆಸೆ ಐತೆ ಹೇಳು ತಂದು ಕೊಡ್ತೀನಿ ಅದು ಯಾಕೆ ಹಂಗೆ ಮಾಡ್ತೀಯ ಅಯ್ಯ ಸುಮ್ಮನೆ ಏನಾಗಲ್ಲ ತಿನ್ಲಿ ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ರಿ ನಿಮ್ಗೆ ಯಾರು ಹೇಳ್ತಾರೆ ಅಪ್ಪ ಮಗನಿಗೆ ನನ್ನ ಮಾತು ಯಾರು ಕೇಳ್ತಾರೆ ಒಬ್ರಿಗೂ ಉಳಿಸ್ಬೇಕು ಮಾಡ್ಬೇಕು ಅನ್ನೋದು ಚೂರು ತಲೆಗಿಲ್ಲ ನಿಂಗಾದ್ರೆ ಮುಗೀತು ಮನೆ ಉದ್ಧಾರ ಆದಂಗೆ ಏ ನಿಮ್ಮ ಅವ್ವಂದೇನಿಲ್ಲ ಹೋಗಿ ತೊಗೊಂಡೋಗು ಕೊಡು ನಿನ್ನ ಹೆಂಡ್ತಿಗೆ ಪಾಪ ತಿನ್ಲಿ ಏನಾಗಲ್ಲ ಏನು ಸತ್ತಾಗೇನು ಹೊತ್ಕೊಂಡು ಹೋಗ್ಕಳಂತ ಈಕಿ ತಿನ್ನಕ್ಕಿಲ್ಲದ್ದು ಇನ್ನು ತೊಗೊಂಡೇನು ಮಾಡ್ಬೇಕಾಗಿ ದುಡ್ಡು ಹೋಗೋಗು ಸರಿ ಆಯ್ತಪ್ಪ ಆದರೂ ಅಪ್ಪ ಅವ್ವ ಸಿಟ್ಟಾಗೋದಿಲ್ಲಪ್ಪ ಅಯ್ಯ ನಿಮ್ಮ ಅವ್ವನ ಸಿಟ್ಟು ನನಗೆ ಗೊತ್ತಿಲ್ಲ ಏನು ಇವಾಗ ಇರ್ತತಿ ಇನ್ನು ಸ್ವಲ್ಪ ಇರಲ್ಲ ನಾನು ಹೋಗಿ ಮಾತಾಡ್ತೀನಿ ತಗದಿ ತಲೆ ಕೆಡ್ಸ್ಕೊಬೇಡ ಹೋಗು